ಹೊಸದಾಗಿ ಹಸು ಸಾಕ್ಬೇಕಂತ ಯಾರನ್ನ ಇದ್ರೆ ಅವರು ಈ ವಿಡಿಯೋ ಫುಲ್ ಆಗಿ ವಾಚ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕರೆಕ್ಟ್ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀನಿ. ಹಸು ಸಾಕ್ಬೇಕಂತ ಡಿಸೈಡ್ ಆದ್ರೆ ಎಲ್ಲ ಕೆಲಸನೂ ಬಿಡ್ಬೇಕಾಗುತ್ತೆ. ಯಾವ ಕೆಲಸಪ್ಪ ಅಂದ್ರೆ ಅಲ್ಲೇ ಆಚೆ ಗೀಚೆ ಓಡಾಡೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು. ಒಂದು ದಿನ 2 ದಿನ ಅಲ್ಲ, ಒಂದು 2 ಅವರ್ 3 ಅವರ್ ಅಷ್ಟೇ ಫ್ರೀ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಹಸು ಜೊತೆ ಇರ್ಬೇಕು. ಮಳೆ ಬರ್ಲಿ ಗಾಳಿ ಬರ್ಲಿ ಏನೇ ಬಂದ್ರು ಹಸುಗೆ ಟೈಮ್ ಹುಲ್ಲಾಕ್ಬೇಕು. ಯಾಕಂದ್ರೆ ಅದು ನಂಬ್ಕೊಂಡಿರ್ತೇವೆ, ನಾವು ಅದನ್ನ ನಂಬ್ಕೊಂಡಿರ್ತೀವಿ. ಚಕ್ಕೆ ಬೂಸ ಪ್ರತಿಯೊಂದನ್ನು ಟೈಮ್ ಕೊಟ್ರೇನೆ ಹಸುಗೆ ಹಾಲು ಚೆನ್ನಾಗಿ ಬರುತ್ತೆ. ನಾನು ತುಂಬಾ ವಿಡಿಯೋಸ್ ನೋಡಿ ಯೂಟ್ಯೂಬ್ ಅಲ್ಲಿ ಹಸು ಸಾಕಿದ್ರೆ 1 ಲಕ್ಷ 2 ಲಕ್ಷ ಮಾಡ್ಬೋದು ಅಂತ ವಿಡಿಯೋಸ್ ಮಾಡಿದ್ರೆ, ಅದೇನಿಲ್ಲ. ನೀವು ಮಾಡ್ಬೇಕಂದ್ರೆ 1 ವರ್ಷ ಎಳ್ಕೊಂಡು ಮಾಡಿ ಅಷ್ಟೇ. ಅದು ಸ್ವಂತ ಜಮೀನು, ಬೋರು, ನೀರು ಎಲ್ಲ ಇದ್ರೆ ಮಾತ್ರ ಮಾಡಿ. ನೀವು ತಗೊಂಡ್ಬಂದು ಮೇಯಿಸ್ತೀವಿ ಅನ್ನೋದ್ರೆ ತುಂಬಾ ಖಂಡಿತ ಮಾಡಕ್ ಹೋಗ್ಬೇಡಿ, ಅದು ಆಗೋದಿಲ್ಲ. ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ ಕೂಡ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದೀನಿ. ಮಿಕ್ಕಿದ್ದು ನಿಮ್ ಇಷ್ಟ, ಮಾಡಾಗಿದ್ರೆ ಮಾಡಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಆಗ ಕಮೆಂಟ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನೂ ಒಂದು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ.